ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮನವೊಲಿಕೆಯ ಸರ್ಕಸ್ ನಡೀತಾ ಇದೆ. ಈಗಾಗಲೇ ಶೆಟ್ಟರ್ ನಿವಾಸಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಆಗಮನ ಆಗಿದೆ. ಶೆಟ್ಟರ್ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಮಾತುಕತೆ ಸಫಲ ಆಗತ್ತಾ ವಿಫಲ ಆಗತ್ತಾ ಅನ್ನೋದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ಸಿಡಿದು ನಿಂತಿದ್ದಾರೆ. ಈ ಬಾರಿ 3ನೇ ಲಿಸ್ಟ್ ಆದ್ರೂ ನನ್ನ ಹೆಸರು ಅನೌನ್ಸ್ ಆಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. 11 ಗಂಟೆವರೆಗೂ ಕೂಡ ಡೆಡ್ಲೈನ್ ಕೊಟ್ಟಿದ್ರು. ಇವತ್ತು 11 ಗಂಟೆಯವರೆಗೂ ಕೂಡ ಶೆಟ್ಟರ್ ಅವರು ಟೈಮ್ ಕೊಟ್ಟಿದ್ರು. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ನ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಶೆಟ್ಟರ್ ಅವರು. ಆದರೆ ಈ ಕ್ಷೇತ್ರಕ್ಕೆ ಇನ್ನೂ ಕೂಡ ಟಿಕೆಟ್ ಘೋಷಣೆಯಾಗಿಲ್ಲ. ಸೊ ಇದೆಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿದ್ದಾರೆ ಆಲ್ರೆಡಿ ಶೆಟ್ಟರ್ ಅವರು. ಹಾಗಾಗಿ ಅವರ ಮನವೊಲಿಕೆಗೆ ಇದೀಗ ಪ್ರಹ್ಲಾದ್ ಜೋಶಿ ಅವರು ಮುಂದಾಗಿದ್ದಾರೆ. ಹೈಕಮಾಂಡ್ ಸಂದೇಶವನ್ನು ಹೊತ್ತು ಬಂದಿದ್ದಾರೆ. ತಾವು ಗಮನಿಸ್ತಾ ಇದ್ದೀರಿ, ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿರುವಂತಹ ಫುಟೇಜ್ ಅನ್ನು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಶೆಟ್ಟರ್ ಅವರ ನಿವಾಸಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೋಗಿದ್ದಾರೆ. ಅವರ ಜೊತೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಶೆಟ್ಟರ್ ಅವರ ನಿವಾಸಕ್ಕೆ ಜೋಶಿ ಅವರು ಹೋಗಿದ್ದಾರೆ. ಸೊ ಹೋಗಿ ಅವರನ್ನ ಮನವೊಲಿಸುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಮಸುಂಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವರಾಮ್, ಈಗಾಗಲೇ ಶೆಟ್ಟರ್ ಅವರ ಮನವೊಲಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆಗಮಿಸಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಸೊ ಏನಾಗಬಹುದು ಅಂತ ಅನ್ನಿಸ್ತಾ ಇದೆ ಈಗ? ಶ್ರುತಿ, ಅಂದ್ರೆ ಶೆಟ್ಟರ್ ರೆಬಲ್ ಆದ ಕೂಡಲೇ ಮತ್ತು ತಮ್ಮ ಬೆಂಬಲಿಗರ ಸಭೆ ಕರೆದ ಕೂಡಲೇ ಕೊನೆಗೂ ಹೈಕಮಾಂಡ್ ಎಚ್ಚೆತ್ತಿದೆ. ಹೈಕಮಾಂಡ್ ಪರವಾಗಿ ಪ್ರಹ್ಲಾದ್ ಜೋಶಿ ಅವರು ಈಗ ದಿಢೀರಾಗಿ ಶೆಟ್ಟರ್ ಮನೆ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಮತ್ತು ಈಗ ಮಾತುಕತೆ ಆರಂಭಿಸಿದ್ದಾರೆ. ಈಗಾಗಲೇ 10 ನಿಮಿಷ ಆಯಿತು ಅವ್ರ ಮಾತುಕತೆ. ಇಬ್ಬರು ಶೆಟ್ಟರ್ ಮತ್ತು ಜೋಶಿ ಅವರ ಮಾತುಕತೆ ಆರಂಭಗೊಂಡು ಕೆಲವೇ ಕ್ಷಣಗಳಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೊರಬರುವಂತ ಸಾಧ್ಯತೆಗಳಿದ್ದಾವೆ. ಆದರೆ ಅವರ ಮನವೊಲಿಕೆ ಮಾಡುವಂತ ಶತಪ್ರಯತ್ನ ಹೈಕಮಾಂಡ್ ಆರಂಭಿಸಿದೆ. ಯಾವುದೇ ಕಾರಣಕ್ಕೂ ನೀವು ಪಕ್ಷ ಬಿಡಬಾರ್ದು ಮತ್ತು ರೆಬೆಲ್ ಆಗಿನೂ ಕಂಟೆಸ್ಟ್ ಮಾಡಬಾರ್ದು ಅನ್ನೋ ಒಂದು ಮನವೊಲಿಕೆ ಮಾಡೋ ಪ್ರಯತ್ನಗಳು ಜೋಶಿ ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ಹೈಕಮಾಂಡ್ ಏನು ಸಂದೇಶ ಕೊಟ್ಟಿದೆ ಅದನ್ನ ಪಾಸ್ ಆನ್ ಮಾಡುವಂತ ಕೆಲಸವನ್ನು, ಜೊತೆಗೆ ಅನುದಾನದ ಗೆಳೆಯರಂತ ಅನ್ಸ್ಕೊಂಡಂತಹ ಜೋಶಿ ಅವರು ತಮ್ಮ ಆಪ್ತ ಮಿತ್ರ ಅನ್ನೋ ಕಾರಣಕ್ಕಾಗಿ ಶೆಟ್ಟರ್ ಅವರನ್ನ ಮನವೊಲಿಕೆ ಮಾಡೋ ಪ್ರಯತ್ನ ನಡೆಸಿದ್ದಾರೆ. ಆ ಜೋಶಿ ಅವರ ಮನವೊಲಿಕೆಗೆ ಎಷ್ಟು ಮಟ್ಟಿಗೆ ಇವರು ಶೆಟ್ಟರ್ ತಲೆಬಾಗ್ತಾರೆ ಅನ್ನೋದು ಪ್ರಶ್ನೆ ಕಾಣ್ತಾ ಇದೆ. ಯಾಕಂದ್ರೆ 11 ಗಂಟೆಗೆ ಸಭೆ ಕರೆದಿದ್ದಾರೆ ಮತ್ತು 11 ಗಂಟೆ ಸಭೆಯಲ್ಲಿ ತಮ್ಮ ಮುಂದಿನ ನಿರ್ಧಾರ ಪ್ರಕಟಿಸುವಂತ ಎಲ್ಲ ಸಾಧ್ಯತೆಗಳಿದ್ದಾವೆ. ಬಿಜೆಪಿಗೆ ಒಂದ್ ವೇಳೆ ರಾಜೀನಾಮೆ ಕೊಟ್ಟು ಪಕ್ಷೇತರರಾಗಿ ಅಖಾಡಕ್ಕಿಳಿಯುವಂತ ಲಕ್ಷಣಗಳು ಸಹ ಕಾಣಿಸ್ತಾ ಇದ್ದಾವೆ. ಹೀಗಾಗಿ ಪಕ್ಷೇತರರಾಗಿ ಏನು ಅಖಾಡಕ್ಕಿಳಿಯುವಂತ ಲಕ್ಷಣಗಳು ಕಾಣಿಸ್ಕೊಂಡ್ಲ ಕೂಡಲೇ ಬಿಜೆಪಿ ಜೋಶಿ ಮೂಲಕ ಒಂದು ಮಾತುಕತೆ ಸಂಧಾನಕ್ಕೆ ಮುಂದಾಗಿದೆ. ಆದ್ರೆ ಆ ಮಾತುಕತೆ ಸಂಧಾನ ಎಷ್ಟು ಮಟ್ಟಿಗೆ ಫಲಪ್ರದ ಆಗುತ್ತೆ ಅನ್ನೋದು ಈಗಲೂ ಸಹ ಪ್ರಶ್ನೆಯಾಗಿ ಉಳಿದಿದೆ. ಯಾಕಂದ್ರೆ 2ನೇ ಪಟ್ಟಿ ಮುಗೀತು, ಈಗ 3ನೇ ಪಟ್ಟಿ ಮಾತ್ರ ಬಾಕಿ ಇದೆ. ಆ 3ನೇ ಪಟ್ಟಿಯಲ್ಲಿ ಸಹ ಶೆಟ್ಟರ್ ಹೆಸರು ಬರುತ್ತೆ ಅನ್ನೋ ಒಂದು ಖಾತ್ರಿ ಇಲ್ಲ. ಹೀಗಾಗಿ ಶತಾಯಗತೆ ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೇ ತೀರ್ತೀವಿ ಅನ್ನೋ ಒಂದು ಪಟ್ಟನ್ನು ಶೆಟ್ಟರ್ ಹಿಡಿದಿರೋದ್ರಿಂದಾಗಿ ಮನವೊಲಿಕೆಗೆ ಬಗ್ಗುವಂತ ಸಾಧ್ಯತೆಗಳು ಕಡಿಮೆ. ಶ್ರುತಿ, ಜೊತೆಗೆ ಶಿವರಾಮ್, ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ಇನ್ನೂ ಕೂಡ ಟಿಕೆಟ್ ಆ ಕ್ಷೇತ್ರದಿಂದ ಹೆಸರು ಅನೌನ್ಸ್ ಆಗಿಲ್ಲ ಅನ್ನೋದು ಒಂದು ಕಡೆ. ಯಾಕಂದ್ರೆ 6 ಬಾರಿ ಕಂಟಿನ್ಯೂಸ್ ಆಗಿ ಗೆದ್ದಿರುವಂತಹ ಅಭ್ಯರ್ಥಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದು ಇನ್ನೂ ಅನೌನ್ಸ್ ಆಗಿಲ್ಲ ಅನ್ನೋದು ಒಂದು ಕಡೆ ಆಯ್ತು ಅಂತ ಹೇಳಿದ್ರೆ, ಸೊ ಮನವೊಲಿಸುವಂತಹ ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ. 3ನೇ ಪಟ್ಟಿಯಲ್ಲಿ ಏನಾದ್ರು ಜಗದೀಶ್ ಶೆಟ್ಟರ್ ಅವರ ಹೆಸರು ಅನೌನ್ಸ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಇದ್ದಿದ್ರೆ, ಸೊ ಹೆಸರು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರ ಮನವೊಲಿಸುವಂತಹ ಕೆಲಸಗಳು ಆಗ್ತಾ ಇದೆ ಅಂತ ಅನ್ನಿಸ್ತಿದೆ ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ. ಖಂಡಿತ ಶ್ರುತಿ, ಯಾಕಂದ್ರೆ ಈಗ ಸತತ 6 ಬಾರಿ ಗೆದ್ದಂತಹ ಶೆಟ್ಟರ್ ಅವರು ಒಮ್ಮೆ ಮುಖ್ಯಮಂತ್ರಿ ಆಗಿದ್ರು ಮತ್ತು ಇಲ್ಲಿ ಏನು ಪಕ್ಷ ಸಂಘಟನೆಗೆ ಮುಂಚೂಣಿಯಲ್ಲಿ ನಿಂತವರು ಶೆಟ್ಟರ್. ಹಾಗಾಗಿ ಅವ್ರದ್ದು ಒಂದ್ ವೇಳೆ ಹೆಸರು ಘೋಷಣೆ ಆಗೋದಿದ್ರೆ ಮೊದಲನೇ ಪಟ್ಟಿಯಲ್ಲೇನೆ ಘೋಷಣೆ ಆಗ್ಬೋದಾಗಿತ್ತು, ಅಥವಾ ಒಂದ್ ವೇಳೆ ಹಂಗೂ ಮಿಸ್ ಆಗಿದೆ ಅಂದ್ರೆ 2ನೇ ಪಟ್ಟಿಯಲ್ಲಾದ್ರೂ ಏನು ಘೋಷಣೆ ಆಗ್ಬೇಕಾಗಿತ್ತು. ಯಾಕಂದ್ರೆ ಅವತ್ತು ಆಗಾಗ್ಲೇ ಹೈಕಮಾಂಡ್ಗೆ ಭೇಟಿ ಆಗಿದ್ರು ಮತ್ತು ಮಾತುಕತೆ ನಡೆಸಿದ್ರು ಏನು 2ನೇ ಪಟ್ಟಿ ಬಿಡುಗಡೆಗೂ ಮುನ್ನೆನೆ. ಹಾಗಾಗಿ ಅಂದ್ರೆ ಹೈಕಮಾಂಡ್ ಭೇಟಿ ನಂತರನು 2ನೇ ಪಟ್ಟಿಯಲ್ಲಿ ಬಿಡುಗಡೆ ಆಗಿಲ್ಲ ಅಂದ್ರೆ ಅದರ ಅರ್ಥ ಇವರಿಗೆ ಟಿಕೆಟ್ ಸಿಗಲ್ಲ ಅನ್ನೋದು ಒಂದು ಖಾತ್ರಿ ಆಗಿದೆ. ಹಾಗಾಗಿ ಅದೇ ಕಾರಣಕ್ಕಾಗಿನೇ ಅವರು ಸಭೆಯನ್ನು ಕರೆದಿದ್ದಾರೆ ಮತ್ತು ಅದೇ ಹಿನ್ನೆಲೆಯಲ್ಲಿ ಡ್ಯಾಮೇಜ್ ಆಗಬಾರ್ದು, ಡ್ಯಾಮೇಜ್ ಕಂಟ್ರೋಲ್ ಮಾಡ್ಲಿಕ್ಕಂತೇಳಿ ಇವತ್ತು ಜೋಶಿ ಬಂದಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಟಿಕೆಟ್ ಕೊಡ್ತೀವಿ ಅನ್ನೋ ಒಂದು ಅಶ್ಯೂರೆನ್ಸ್ ಖಂಡಿತ ಕೊಡ್ಲಿಕ್ಕಿಲ್ಲ. ಯಾವುದೇ ಕಾರಣಕ್ಕೂ ನೀವು ಪಕ್ಷ ಬಿಡಬೇಡಿ, ಡ್ಯಾಮೇಜ್ ಮಾಡಬೇಡ್ರಿ ಅನ್ನೋ ಒಂದು ಆ ಡ್ಯಾಮೇಜ್ ಕಂಟ್ರೋಲ್ಗಾಗಿ ಜೋಶಿ ಬಂದಿದ್ದಾರೆ. ಶ್ರುತಿ, ಜೊತೆಗೆ ಶಿವರಾಮ್, ಈಗ ಸದ್ಯದ ಮಟ್ಟಿಗೆ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಜಗದೀಶ್ ಶೆಟ್ಟರ್ ಅವರು ಬಗ್ಗುವಂತಹ ಮಾತಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಅವರು ಬಿಜೆಪಿಯಿಂದ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಬಂಡಾಯವಾಗ್ಲಾದ್ರೂ ನಿಂತ್ಕೊಳ್ತೀನಿ ಅನ್ನೋದನ್ನ ಈಗಾಗಲೇ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅವರು ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ ಅನ್ನಿಸ್ತಿದೆ. ಮನವೊಲಿಕೆಗೆಲ್ಲ ಬಗ್ಗಲ್ಲ ಅನ್ನಿಸ್ತಿದ್ಯಪ್ಪ ಸದ್ಯಕ್ಕೆ ಮಟ್ಟಿಗೆ ನೋಡ್ತಾ ಇದ್ರೆ.
ಶ್ರುತಿ ಖಂಡಿತವಾಗಿ ಅಂದ್ರೆ ಶೆಟ್ಟರ್ ಏನು ನಿನ್ನೆ ಇರ್ಬೋದು ಮೊನ್ನೆ ಇರ್ಬೋದು ಮತ್ತು ಇವತ್ತೇನು ಬೆಳಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಗಮನಿಸಿದಾಗ ಖಂಡಿತವಾಗಿಯೂ ಹೈಕಮಾಂಡ್ ಮನವೊಲಿಕೆಗೆ ಅವರು ಬಗ್ಗಲ್ಲ. ಒಂದ್ ವೇಳೆ ಏನಂದ್ರೆ ಬಗ್ಗದಲ್ಲಿ ಯಾವಾಗ ಬಗ್ಬಹುದು ಅಂದ್ರೆ ಟಿಕೆಟ್ ಘೋಷಣೆ ಮಾಡದಲ್ಲಿ ಶೆಟ್ಟರ್ಗೆ ಸೆಂಟ್ರಲ್ ಕ್ಷೇತ್ರದ ಟಿಕೆಟ್ ಘೋಷಣೆ ಮಾಡಿದಾಗ ಮಾತ್ರ ಅವರು ಹೈಕಮಾಂಡ್ ಮಾತಿಗೆ ತಲೆಬಾಗ್ಬಹುದು. ಬಿಟ್ರೆ ಯಾವುದೇ ಕಾರಣಕ್ಕೂ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅನ್ನೋ ಮಾತು ಹೇಳಿದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಏನು ಹೈಕಮಾಂಡ್ ಏನು ಪಟ್ಟು ಹಿಡ್ಕೊಂಡು ಕೂತಿದೆ, ನಿಮಗೆ ಟಿಕೆಟ್ ಕೊಡಲ್ಲ, ಬೇರೆ ರೀತಿಯ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳ್ತಾ ಇದೆ. ಹಾಗಾಗಿ ಆ ಬೇರೆ ರೀತಿಯ ಸ್ಥಾನಮಾನ ಬೇಡ, ನಾನು ಸಕ್ರಿಯ ರಾಜಕಾರಣದಲ್ಲೇ ಮುಂದುವರಿತೇನೆ ಅನ್ನೋ ಮೆಸೇಜ್ ಈಗಾಗಲೇ ಕಳಿಸಿದ್ದಾರೆ. ಮತ್ತು ಜೊತೆಗೆ ಬೆಂಬಲಿಗರ ಸಭೆ ಮೂಲಕ ಶಕ್ತಿ ಪ್ರದರ್ಶನಕ್ಕೂ ಸಹ ಮುಂದಾಗಿದ್ದಾರೆ. ಹಾಗಾಗಿ ಅವರ ಮನವೊಲಿಕೆ ಬಹುತೇಕ ವಿಫಲ ಆಗುವಂತ ಸಾಧ್ಯತೆಗಳಿದಾವೆ ಮತ್ತು ಅವರು ಕೊನೆಗೆ ಪಕ್ಷೇತರರಾಗಿನೂ ಸಹ ಅಖಾಡಕ್ಕಿಳಿಯುವಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ. ಶ್ರುತಿ, ಜೊತೆಗೆ ಏನೋ ರಾಜ್ಯಪಾಲರನ್ನ ಮಾಡಬಹುದು ಅನ್ನೋ ರೀತಿಯ ವಿಚಾರಗಳೆಲ್ಲ ಹರಿದಾಡ್ತಾ ಇತ್ತು. ಸೊ ಏನಾದ್ರೂ ಬೇರೆ ಸ್ಥಾನಮಾನಗಳನ್ನ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ಆ ಹಿನ್ನೆಲೆಯಲ್ಲೇ ಈಗ ವಿಧಾನಸಭೆಗೆ ಕಂಟೆಸ್ಟ್ ಮಾಡೋದು ಬೇಡ ಅನ್ನೋ ಲೆಕ್ಕಾಚಾರನ ಬಿಜೆಪಿ ಅವ್ರದ್ದು ಹೆಂಗೆ ಅಂತ ಆ ವಿಚಾರದಲ್ಲಿ ಶ್ರುತಿ, ಒಂದು ಮುಖ್ಯವಾಗಿ ರಾಜ್ಯಪಾಲ ಅಂತ ಬಂದಾಗ ಈ ಹಿಂದೆನೂ ಅಂದ್ರೆ ಅವರು ಏನು ಸಚಿವ ಸ್ಥಾನ ಬೇಡ ಅಂತ ಅಂದಂತ ಸಂದರ್ಭದಲ್ಲಿ ಅಂದ್ರೆ ಬೊಮ್ಮಾಯಿ ಅವರು ಸಿಎಂ ಆದಂತ ಸಂದರ್ಭದಲ್ಲಿ ನನಗೆ ಸಚಿವ ಸ್ಥಾನ ಬೇಡ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿನೇ ರಾಜ್ಯಪಾಲರು ಆಫರ್ ಕೊಟ್ಟಿದ್ರು. ಆದ್ರೆ ಇವರು ಅದನ್ನ ನಯವಾಗಿ ತಿರಸ್ಕಾರ ಮಾಡಿದ್ರು. ನಾನು ಸಕ್ರಿಯ ರಾಜಕಾರಣದಿಂದ ದೂರ ಉಳಿಯಲ್ಲ, ಅಂದ್ರೆ ರಾಜ್ಯಪಾಲ ಆದ್ರೆ ಒಂದ್ ವೇಳೆ ನಾನು ರಾಜ್ಯಪಾಲ ಆದ್ರೆ ಅಲ್ಲಿಗೆ ದ ಎಂಡ್, ರಾಜಕೀಯದಲ್ಲಿ ಎಂಡ್ ಆಗುವಂತ ಸಾಧ್ಯತೆಗಳಿದಾವೆ. ಹಾಗಾಗಿ ಆ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಆಗಲ್ಲ ಅನ್ನೋ ಒಂದು ಮಾತನ್ನ ಅವತ್ತೇ ಸಂದೇಶ ಕೊಟ್ಟಿದ್ರು. ಜೊತೆಗೆ ಏನಂದ್ರೆ ಇವರು ಇನ್ನೊಂದು ಹೇಳ್ತಾ ಇರೋದೇನಂದ್ರೆ ನಿಮಗೆ ಉನ್ನತ ಮಟ್ಟದ ಸ್ಥಾನಗಳನ್ನ ಕೇಂದ್ರದಲ್ಲಿ ಉನ್ನತ ಮಟ್ಟದ ಸ್ಥಾನಮಾನ ಕೊಡ್ತೀವಿ ಅನ್ನೋ ಒಂದು ಮಾತು ಹೇಳ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಅವ್ರ ಮನವೊಲಿಕೆ ಬಗ್ತಾ ಇಲ್ಲ. ಶ್ರುತಿ, ಓಕೆ ಶಿವರಾಮ್, ಲೈನಲ್ಲಿರಿ, ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ. ಈಗ ಮತ್ತೊಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬೆಳವಣಿಗೆ ಆಗಿದೆ. ಹೈಕಮಾಂಡ್ ಕೊಡ್ತಾ ಇಲ್ಲ, ಶೆಟ್ಟರ್ ಬಿಡ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ನೋಡಿ, ಇಲ್ಲಿ ಹೈಕಮಾಂಡ್ ಕೊಡ್ತಾ ಇಲ್ಲ, ಶೆಟ್ಟರ್ ಬಿಡ್ತಿಲ್ಲ, ಟಿಕೆಟ್ ಸಿಗದೆ ಇದ್ರೆ ಪಕ್ಷೇತರವಾಗಾದ್ರೂ ಸ್ಪರ್ಧೆ ಮಾಡಿಯೇ ಸಿದ್ಧ ಅನ್ನೋ ರೀತಿಯಲ್ಲಿ ಶೆಟ್ಟರ್ ಅವರ ನಡೆ ಇದೆ. ಇವತ್ತೇ ಘೋಷಣೆಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಈಗಾಗಲೇ ಬೆಂಬಲಿಗರ ಜೊತೆ ಶೆಟ್ಟರ್ ಅವರು ಸಭೆಯನ್ನ 11 ಗಂಟೆಗೆ ಮಾಡ್ತೀನಿ ಅಂದಿದ್ರು. ಅದಕ್ಕೂ ಮುಂಚೆ ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಶೆಟ್ಟರ್ ಅವರು ಕಣಕ್ಕಿಳಿತಾರೆ ಅಂತಾನೆ ಅನ್ನಿಸ್ತಾ ಇದೆ. ಬೆಳಗಾವಿ ಬಳಿಕ ಹುಬ್ಬಳ್ಳಿಯಲ್ಲೂ ಕೂಡ ಬಿಜೆಪಿಗೆ ಹಿನ್ನಡೆಯಾಗುವಂತಹ ಸಾಧ್ಯತೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ಸೊ ನೋಡ್ಬೇಕು, ಹಾಗಾದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಶೆಟ್ಟರ್ ಅಖಾಡಕ್ಕೆ ಇಳಿಯೋದು ಕನ್ಫರ್ಮ್ ಆಗಿಬಿಡುತ್ತಾ? ಇನ್ನೆಲ್ಲ ಸ್ವಲ್ಪ ಹೊತ್ತಿನಲ್ಲಿ ಎಲ್ಲ ವಿಚಾರಗಳಿಗೂ ಕೂಡ ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನ ಜಗದೀಶ್ ಶೆಟ್ಟರ್ ಅವರು ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಅವರೇನಾದ್ರೂ ಬಂಡಾಯವಾಗಿ ನಿಂತ್ಕೊಂಡ್ರೆ, ಬಿಜೆಪಿಯ ವಿರುದ್ಧ ನಿಂತ್ಕೊಳ್ತು ಅಂತ ಹೇಳಿದ್ರೆ ಬಿಜೆಪಿಗೆ ದೊಡ್ಡ ಮಟ್ಟದ ಹೊಡೆತ ಆಗತ್ತೆ. ಬಟ್ ಇವರ ಲೆಕ್ಕಾಚಾರಗಳು ಏನು ಗೊತ್ತಾಗ್ತಾ ಇಲ್ಲ. ಆ ಭಾಗದಲ್ಲಿ 6 ಬಾರಿ ಶಾಸಕರಾಗಿರುವಂತಹ 6 ಬಾರಿ ಗೆದ್ದಿರುವಂತಹ ಶೆಟ್ಟರ್ ಅವರಿಗೆ ಯಾವ ಕಾರಣಕ್ಕೋಸ್ಕರ ಟಿಕೆಟ್ ಅನ್ನ ಹಾಗಾದ್ರೆ ಇನ್ನೂ ಅನೌನ್ಸ್ ಮಾಡಿಲ್ಲ ಅನ್ನೋದು ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ, ಹಿರಿಯ ನಾಯಕರಿಗೆ ಕೊಡಬೇಕು ಅಂದಾಗ ಎಲ್ಲ ಹಿರಿಯ ನಾಯಕರಿಗೆ ಕೊಡಬೇಕಿತ್ತು. ಆದ್ರೆ ಕೆಲವೊಂದಿಷ್ಟು ಜನ ಹಿರಿಯರಿಗೂ ಕೂಡ ಕೊಟ್ಟಿದ್ದಾರೆ ಪಕ್ಷದಲ್ಲಿ ಟಿಕೆಟ್ ನ ಅಂದಾಗ ಜಗದೀಶ್ ಶೆಟ್ಟರ್ ಅವರಿಗೆ ಏನ್ ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಕೊಟ್ಟಿಲ್ಲ? ಸೊ ಇಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೆ ಶೆಟ್ಟರ್ ಅವರ ನಡುವೆ ಹಿಂದೆ ಸುಮಾರು ವರ್ಷಗಳ ಹಿಂದೆ ವೈಮನಸ್ಸಿತ್ತು ಅನ್ನೋ ಲೆಕ್ಕಾಚಾರಗಳಿತ್ತು. ಸೊ ಆ ವಿಚಾರದಲ್ಲಿ ಇಲ್ಲಿ ಏನಾದ್ರೂ ವಿಚಾರಗಳು ಬರ್ತಾ ಇದೆಯಾ, ಹೇಗೆ ಏನು ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನೋಡಿ, ಪ್ರಮುಖವಾಗಿ ಈಗ ನಾನು ಹೇಳ್ತಾ ಇದ್ದೆ, ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ತಪ್ಪಿಸ್ತಾ ಇರೋದು ಇಲ್ಲಿ ಮುಖ್ಯಮಂತ್ರಿಗಳು ಅನ್ನೋ ಒಂದು ವಿಚಾರಗಳು ಹರಿದಾಡ್ತಾ ಇತ್ತಲ್ಲ, ಅದಕ್ಕೆ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಒಂದು ಸ್ಪಷ್ಟೀಕರಣವನ್ನ ಕೊಡುವಂತಹ ಕೆಲಸ ಮಾಡಿದ್ದಾರೆ. ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ತಪ್ಪಿಸ್ತಾ ಇರೋದು ನಾನಲ್ಲ, ಶೆಟ್ಟರ್ ಬೆಂಬಲಿಗರು ಸುಮ್ಮನೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಒಂದು ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಆ ಒಂದು ವಿಚಾರಗಳಿಗೆ ತೆರೆ ಎಳೆಯುವಂತಹ ಕೆಲಸ ಮಾಡಿದ್ದಾರೆ. ಈವರೆಗೂ ಕೂಡ ಪಕ್ಷದ ವರಿಷ್ಠರ ಜೊತೆ ನಾನು ಸಂಪರ್ಕದಲ್ಲಿದ್ದೇನೆ, ನಾವು ಹಾಗೆ ಜಗದೀಶ್ ಶೆಟ್ಟರ್ ಅವರು ಬಹಳ ಆತ್ಮೀಯರು, ಯಾವುದೇ ಕಾರಣಕ್ಕೂ ಟಿಕೆಟ್ ತಪ್ಪಿಸುವಂತಹ ಕೆಲಸವನ್ನ ನಾನು ಯಾಕೆ ಮಾಡ್ಲಿ, ನಾನು ಹಂಗ್ ಮಾಡಲ್ಲ, ಶೆಟ್ಟರ್ಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಹೇಳಿ ನಾನೇ ಪ್ರಯತ್ನ ಮಾಡ್ತಾ ಇದ್ದೀನಿ. ನೆನೆ ಧರ್ಮೇಂದ್ರ ಪ್ರಧಾನ್ ಅವರ ಜೊತೆ ಕೂಡ ನಾನು ಚರ್ಚೆ ಮಾಡಿದ್ದೀನಿ ಅಂತ ಹುಬ್ಬಳ್ಳಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಒಂದು ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಶೆಟ್ಟರ್ ಅವರು ಈ ವೇಳೆ ಏನು ದ್ವೇಷ ಸಾಧಿಸ್ತಾ ಇದ್ದಾರೆ ಅನ್ನೋ ವಿಚಾರಗಳಿತ್ತು, ಅದಲ್ಲ ಅನ್ನೋದನ್ನ ಹೇಳಲಿಕ್ಕೆ ಮುಂದಾಗಿದ್ದಾರೆ ಅಂತ ಅನ್ನಿಸ್ತದೆ. ಮನವೊಲಿಕೆ ನಾವೆಲ್ಲ ಪ್ರಯತ್ನ ಮಾಡಿದ್ದೀವಿ, ಇವತ್ತಿಗೂ ಕೂಡ ಪ್ರಯತ್ನ ನಡೀತಾ ಇದೆ. ನಾನು ನಿನ್ನೆ ಧರ್ಮೇಂದ್ರ ಪ್ರಧಾನ್ ಅವರೆಲ್ಲ ಬೆಂಗಳೂರಲ್ಲೇ ಇದ್ದರು, ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿದ್ದೇನೆ. ಯಾವುದೇ ಕಾರಣಕ್ಕೂ ಅವರು ಜನಸಂಘ ಕಾಲದ ಒಂದು ಮಂಥನ, ಬಿ ಜೆ ಪಿಗೆ ಅತ್ಯಂತ ನಿಷ್ಠವಾಗಿರುವಂಥ ಮಂಥನ ಏನು ಪಟ್ಟಿಯಲ್ಲಿದೆ, ಆ ಪಟ್ಟಿಯಲ್ಲಿ ಸೇರಿರೋದು ಸರಿಯಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ
ನಮ್ಗೆ ಅತ್ಯಂತ ಅವಶ್ಯಕತೆ ಇರುವಂಥ ಹಿರಿಯ ನಾಯಕರು, ಅವ್ನು ಉಳಿಸ್ಕೋಬೇಕು ಅನ್ನುವಂಥದ್ದನ್ನು ಒತ್ತಿ ಹೇಳಿದ್ದೇನೆ. ನಡ್ಡಾ ಅವ್ರಿಗೂ ಕೂಡ ನಿನ್ನೆ ಮಾತಾಡಿದ್ದೇನೆ. ಇವತ್ತಿಗೂ ಈಗೂ ಕೂಡ ನಮ್ಮ ಅಧ್ಯಕ್ಷರಿಗೆ ಮತ್ತು ವರಿಷ್ಠರಿಗೆ ಮಾತಾಡುವಂಥ ಸಂಪರ್ಕದಲ್ಲಿ ಮಾಡ್ತಾ ಇದ್ದೇನೆ. ಅವ್ನು ಉಳಿಸ್ಕೊಳ್ಳುವಂಥ ವಿಶ್ವಾಸ ನನಗಿದೆ. ಸರ್, ಟಿಕೆಟ್ ತಪ್ಪಲಿಕ್ಕೆ ನೀವು ಮತ್ತು ಜೋಶಿ ಕಾರಣ ಅಂತ ಅವ್ರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಇಲ್ಲ, ಬೆಂಬಲಿಗರು ನೂರಾರು ಹೇಳ್ತಾರೆ. ನಾವು ಶೆಟ್ಟರು ಭಾಳ ಆತ್ಮೀಯರು ಈ ರಾಜಕಾರಣ ಬರೋಕ್ಕಿಂತ ಮುಂಚಿಂದ. ಹೀಗಾಗಿ ಯಾವುದೇ ಕಾರಣಕ್ಕೂ ಅಂಥ ಕೆಲಸ ಯಾರು ಕೂಡ ನಿರೀಕ್ಷೆ ಮಾಡಬಾರ್ದು. ಅವೆಲ್ಲ ಸುಳ್ಳು ವದಂತಿಗಳು. ಅತ್ಯಂತ ಪ್ರಾಮಾಣಿಕವಾಗಿ ಸರ್ವ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ. ವೆಲ್ಕಮ್ ಬ್ಯಾಕ್. ಬೆಳಗಾವಿಯಿಂದ ಮತ್ತೊಂದು ವಿಕೆಟ್ ಪತನ ಆಗತ್ತಾ? ಪಕ್ಷ ತೊರೆತಾರ ಬಿಜೆಪಿಯ ಶಾಸಕ ಅನಿಲ್ ಬೆನಕೆ. ಸದ್ಯಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಬೆಳವಣಿಗೆ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗಾಗಲೇ ಅಸಮಾಧಾನಗೊಂಡಿದ್ದಾರೆ ಅನಿಲ್ ಬೆನಕೆ ಅವರು. ಹಾಲಿ ಶಾಸಕರಾಗಿದ್ರು ಕೂಡ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಸೊ ಈಗಾಗಲೇ ದಿಢೀರ್ ಬೆಂಗಳೂರಿಗೆ ಅನಿಲ್ ಬೆನಕೆ ಅವರ ಪ್ರಯಾಣ ಮಾಡಿರೋದನ್ನ ನೋಡ್ತಾ ಇದ್ರೆ ನೋಡ್ಬೇಕು ಏನ್ ಹೇಳ್ತಾರೆ ಅಂತ ಹೇಳಿ. ಎಲ್ಲಾ ಪಕ್ಷಗಳಿಂದಲೂ ನನಗೆ ಈಗಾಗಲೇ ಆಹ್ವಾನ ಇದೆ ಅನ್ನೋ ಒಂದು ವಿಚಾರವನ್ನ ಈಗ ಹೇಳ್ತಿದ್ರು ಅನಿಲ್ ಬೆನಕೆ ಅವರು. ಈ ಹಿಂದೆಗೆ ಟಿಕೆಟ್ ಚೇಂಜ್ ಆಗಬಹುದು ಅನ್ನೋ ಒಂದೇ ಒಂದು ನಿರೀಕ್ಷೆ ಇದೆ ಬೆಂಗಳೂರಿಗೆ ತೆರಳೋದಕ್ಕೂ ಮುನ್ನ ಅನಿಲ್ ಬೆನಕೆ ಅವರು ಕೊಟ್ಟಿರುವಂತಹ ಹೇಳಿಕೆ. ಸೊ ಇವತ್ತು ಬೆಂಗಳೂರಿನಲ್ಲಿ ಈ ಬಗ್ಗೆ ಚರ್ಚೆ ನಡೆಯುತ್ತೆ. ಟಿಕೆಟ್ ತಗೊಂಡು ಶಾಸಕ ಆಗೋದು ನನ್ನ ಜವಾಬ್ದಾರಿ, ಏನಾಗುತ್ತೋ ನೋಡೋಣ ಅಂತ ಹೇಳಿ ಅನಿಲ್ ಬೆನಕೆ ಅವರು ಹೇಳಿ ಹೊರಟಿದ್ದಾರೆ. ಬೆಂಗಳೂರಿಗೆ ದಿಢೀರ್ ಅಂತ ಹೇಳಿ ಆಗಮಿಸಿದ್ದಾರೆ. ಸೊ ನೋಡ್ಬೇಕು ಹಾಗಾದ್ರೆ, ಯಾಕಂದ್ರೆ ಅವರಿಗೆ ಹಾಲಿ ಶಾಸಕರಾಗಿದ್ರು ಕೂಡ ಸರಿಯಾಗಿ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ. ಆಕಾಂಕ್ಷಿ ಇದ್ರೂ ಕೂಡ ಟಿಕೆಟ್ ಅನ್ನ ಕೊಡದೇ ಇರೋದಕ್ಕೆ ಅವರ ಬೆಂಬಲಿಗರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸೊ ಇವರ ಬದಲಾಗಿ ಡಾಕ್ಟರ್ ರವಿ ಪಾಟೀಲ್ ಅವರಿಗೆ ಆ ಭಾಗದಲ್ಲಿ ಟಿಕೆಟ್ ಅನ್ನ ಕೊಡಲಾಗಿದೆ. ಸೊ ಹಾಗಾಗಿ ತೀವ್ರ ಆಕ್ರೋಶಗೊಂಡಿರುವಂತಹ ಬೆನಕೆ ಹಾಗೆ ಅವರ ಅಭಿಮಾನಿಗಳನ್ನ ಸಮಾಧಾನ ಮಾಡುವಂತಹ ಕೆಲಸ ಬಿಜೆಪಿ ಪಾಳೆಯದಿಂದ ಆಗತ್ತಾ ಏನು ಅಂತ ನೋಡೋಣ. ಇಲ್ಲ, ಚರ್ಚಾ ನಡೆದೈತಿ. ಆದ್ರೆ ನಾನು ನೇರವಾಗಿ ಯಾರ ಜೋಡಿ ಚರ್ಚೆ ಮಾಡಿಲ್ಲ. ನಡಕ್ ಅವರು ಸಂಪರ್ಕ ಮಾಡ್ಯಾರು, ನಮ್ಮ ಹುಡುಗರನ್ನ ಚರ್ಚೆ ಮಾಡಿದಾರೆ, ಸತ್ಯ, ಅದಕ್ಕೇನಿಲ್ಲ. ಇಲ್ಲ ಅಲ್ಲ ಸುಳ್ಳೋದು. ಅದಕ್ಕೆ ನಾವು ಯಾರಿಗೂ ಭೇಟಾಗಕ್ಕೆ ಹೋಗಿಲ್ಲ, ನಾವು ಭೇಟಾಗೋದಿಲ್ಲ, ಅದು ಪ್ರಶ್ನೆ ಬರೋದಿಲ್ಲ. ಸರ್, ಐಡಿಯಾಲಜಿ ಬೇರೆ. ಅದು ನಾವು ಈಗ ಹೋಗೋದು ಬೆಂಗಳೂರು ನನ್ನ ಒಂದು ಪರ್ಸನಲ್ ವರ್ಕು ಪ್ಲಸ್ ಪಾರ್ಟಿ ವರ್ಕು. ಈಗ ಅವರು ಕರೆದಾರು, ಪಾರ್ಟಿಯವ್ರು ಕರೆದಾರು, ಮತ್ತು ಒಂದು 2-3 ಚರ್ಚೆ ಮಾಡ್ಕೊಂಡು ಬರ್ಬೇಕು. ಒಂದಲ್ಲ ಇದು, ಇನ್ನೂ 2-3 ಚರ್ಚೆನ ಬೇರೆ ಮಾಡ್ಕೊಂಡು ನಾವು ಬರೋಕೆ ಈಗ ಅರ್ಜೆಂಟ್ ಹೋಗತ್ತೀವಿ. ಯಾಕಂದ್ರೆ ಈಗ ಟೈಮ್ ಇಲ್ಲ. ಹಿಂಗಾಗಿ ತಾವೆಲ್ಲರೂ ಗೊತ್ತಿರೋ ಸಂಗತಿ, ನಾವು ಟಿಕೆಟ್ ಚೇಂಜ್ ಆಗೋದು ಒಂದು ಪ್ರಯತ್ನ ಅದ. ಅದು ಪ್ರಯತ್ನ ಇಲ್ಲ. ಡೆಡ್ಲೈನ್ ಅಂದ್ರೆ ಇವತ್ತು ನಾನು ಕರೆದಾರ, ನಾವು ಅಲ್ಲಿ ಹೋಗಿ ಚರ್ಚೆ ಮಾಡ್ತೇವೆ. ಅದರ ನಂತರ ಅಲ್ಲಿಂದ ನಾವು ಡಿಸ್ಕಸ್ ಮಾಡ್ತೀವಿ. ಅಲ್ಲಿಂದ ಏನು ಬೆಳಗಾವಿ ಬರೋಕ್ಕಿಂತ ಪೈಲ ಅಲ್ಲೇ ಚರ್ಚೆ ಮಾಡಿ ಡೆಡ್ಲೈನ್ ಕೊಟ್ಟು ಬರ್ತೀವಿ. ಯಾಕಂದ್ರೆ ನಮ್ಗೆ ಇದು ನೀವು ಹೇಳಿದ ಪ್ರಕಾರ ಟೈಮ್ ಮುಗಿಯ. ವೆಲ್ಕಮ್ ಬ್ಯಾಕ್. ಹಾವೇರಿಯ ಬಿಜೆಪಿ ಟಿಕೆಟ್ ಸಿಗದೇ ಇದ್ದದ್ದಕ್ಕೆ ಓಲೇಕಾರ್ ರೆಬಲ್ ಆಗಿದ್ದಾರೆ. ಸಿಎಂ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಓಲೇಕಾರ್ ಮಾಡಿದ್ದಾರೆ. ನೆಹರು ಓಲೇಕಾರ್ ಆರೋಪಕ್ಕೆ ಇದೀಗ ಬೊಮ್ಮಾಯಿ ಅವರು ತಿರುಗೇಟನ್ನ ಕೊಟ್ಟರು. ಭ್ರಷ್ಟಾಚಾರದ ಆರೋಪಕ್ಕೆ ಸೂಕ್ತ ದಾಖಲೆಗಳನ್ನ ಕೊಡ್ಲಿ ಅವರು. ಅದೇ ಹಗರಣದಲ್ಲಿ ಅವರಿಗೆ ಶಿಕ್ಷೆ ಕೂಡ ಆಗಿದೆ. ನೆಹರು ಓಲೇಕಾರ್ ಅವರ ಆರೋಪಕ್ಕೆ ಬೊಮ್ಮಾಯಿ ಅವರು ಕೊಟ್ಟಿರುವಂತಹ ತಿರುಗೇಟು. ಸರ್ಕಾರದಲ್ಲಿದ್ದಾಗ 40% ಅಂತ ಹೇಳಿಂತ ಬಂದಾಗಿನ ಸಹಿತ ಬೊಮ್ಮಾಯಿ ಅವರಿಗೆ ಮಾತನಾಡಿದ್ದೇವೆ. ಅದೇ ಅವರಿಗೆ ಒಟ್ಟು ಉರಿ ಬಿದ್ದಿರೋದು. ನೆಹರೂನು ಆ ಕಡೆಯಿಂದ ಮಾತಾಡ್ತಾರಲ್ಲ ಬ್ಯಾಟಿಂಗು ಅಂತ ಹೇಳಿ, ಅದಕ್ಕೆ ಆ ಬ್ಯಾಟಿಂಗ್ ಮಾಡೋವಂಥವ್ರು ಇರಬಾರ್ದು ಅನ್ನೋ ಕಾರಣದಿಂದ ನಮ್ಮನ್ನು ಕಿತ್ತಾಕಿದ್ದಾರೆ. ಆದಷ್ಟು ಬೇಗನೆ ಅದನ್ನ ದಾಖಲೆಯನ್ನ ಬಿಡುಗಡೆ ಮಾಡಿಸುವಂತ ಕೆಲಸವನ್ನ ಮಾಡ್ತೇನೆ. ನೆಹರು ಓಲೇಕರ್ ಅವರು ಒಂದು ಆರೋಪ ಮಾಡ್ತಾ ಇದ್ರು ತಮ್ಮ ಮೇಲೆ. ಅಲ್ಲ ಮಾಡಲಿ, ಅಲ್ಲ ನಾನು ಅದನ್ನೇ ಅವ್ರು ಏನಿದೆ ದಾಖಲೆ ಕೊಡಲಿ ಅಂತ ನಾನು 3 ದಿವಸದಿಂದನೇ ಹೇಳಿದ್ದೇನೆ. ಮಾಡಲಿ. ಕರ್ನಾಟಕದಲ್ಲಿ ಚುನಾವಣಾ ಕಣ ರಂಗೇರಿದೆ. ಈ ಹೊತ್ತಲ್ಲಿ ಕರ್ನಾಟಕದ ಹಿಂದಿನ ರಾಜಕೀಯದ ಇತಿಹಾಸ ಹೇಗಿತ್ತು, ಏನೆಲ್ಲ ಆಗಿತ್ತು, ಹೀಗೆ ರಾಜಕೀಯ ರಂಗದ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತೀವಿ ಪೊಲಿಟಿಕಲ್ ಗುರು ವಿಶೇಷ ಕಾರ್ಯಕ್ರಮದಲ್ಲಿ. ನೆಟ್ವರ್ಕ್ 18ನ ಸೌತ್ನ ಎಡಿಟೋರಿಯಲ್ ಅಡ್ವೈಸರ್ ಡಿಪಿ ಸತೀಶ್ ಮಾಹಿತಿ ನೀಡಿದ್ದಾರೆ, ನೋಡಿ. ನಮಸ್ಕಾರ, ಇದು ಪೊಲಿಟಿಕಲ್ ಗುರು. 1972ರ ಚುನಾವಣೆ ಕರ್ನಾಟಕ ರಾಜಕೀಯಕ್ಕೆ ಹಾಗೂ ಭಾರತದ ರಾಜಕೀಯದಲ್ಲಿ ತುಂಬ ಮುಖ್ಯವಾದದ್ದು. ಇದು 5ನೇ ವಿಧಾನಸಭಾ ಚುನಾವಣೆ. 72ರ ಚುನಾವಣೆ ಅಷ್ಟೊತ್ತಿಗೆ ನೆಹರು ಯುಗ ಮುಗಿದಿತ್ತು. ದೇಶಕ್ಕೆ ಸ್ವಾತಂತ್ರ್ಯ ಬಂದು 25 ವರ್ಷ ಆಗಿತ್ತು. ಕರ್ನಾಟಕದಲ್ಲಿ ಕೂಡ ನಿಜಲಿಂಗಪ್ಪನವರ ಯುಗ ಮುಗಿತಾ ಬಂದಿತ್ತು, ಆಲ್ಮೋಸ್ಟ್ ಮುಗಿದೋಗಿತ್ತು. ಹಾಗೂ ಕರ್ನಾಟಕದಲ್ಲಿ ಪ್ರಬಲ ಲಿಂಗಾಯತ ಹಾಗೂ ಒಕ್ಕಲಿಗ ಜಾತಿಗಳ ರಾಜಕೀಯಕ್ಕೆ ಎದುರಾಳಿಗಳಾಗಿ ಹಿಂದುಳಿದ ವರ್ಗದವರು, ದಲಿತರು, ಪರಿಶಿಷ್ಟ ಪಂಗಡದವರು ಹಾಗೂ ಅಲ್ಪಸಂಖ್ಯಾತರು ಕೂಡ ತಿರುಗಿ ಬಿದ್ದಿದ್ದರು. ಹಾಗೂ ಅವ್ರದ್ದೇ ಒಂದು ಕೂಟ ರಚನೆ ಆಗಿತ್ತು.
1972ರ ಚುನಾವಣೆ ನಡೆದಾಗ ಕಾಂಗ್ರೆಸ್ ಇಬ್ಬಾಗ ಆಗಿದ್ದರಿಂದ ಇಂದಿರಾ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾಗಿದ್ದವರು ದೇವರಾಜ ಅರಸು ಅವರು ನಿಜಲಿಂಗಪ್ಪನವರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದವರು, ಮೈಸೂರು ರಾಜಮನೆತನಕ್ಕೆ ಸೇರಿದವರು ಅರಸರು ಹಾಗೂ ದೊಡ್ಡ ಲಾಯರ್ ಆಗಿದ್ದವರು, ಹುಣಸೂರಿನಿಂದ ಬಂದವರು. ಅರಸರು ಇಂದಿರಾ ಕಾಂಗ್ರೆಸ್ ಪಕ್ಷವನ್ನು 72ರ ಚುನಾವಣೆಯಲ್ಲಿ ಮುನ್ನಡೆಸಿದರು. ಹಾಗೂ ಈ ಸಂದರ್ಭದಲ್ಲಿ ಅರಸರು ತಮ್ಮ ಪಕ್ಷದಿಂದ ಹಿಂದುಳಿದ ವರ್ಗದವರಿಗೆ, ಅತಿ ಹೆಚ್ಚು ಅಲ್ಪಸಂಖ್ಯಾತರಿಗೆ, ಪರಿಶಿಷ್ಟ ಜಾತಿ ವರ್ಗದವರಿಗೆ ಟಿಕೆಟ್ಗಳನ್ನು ಕೊಟ್ಟರು. ಅವರಿಗೆ ಕೊಡಲಿಕ್ಕೆ 2 ಕಾರಣ ಇತ್ತು. ಒಂದು, ಬಹುಪಾಲು ಒಕ್ಕಲಿಗರು ಹಾಗೂ ಲಿಂಗಾಯತರುಗಳು ನಿಜಲಿಂಗಪ್ಪನವರ ಕಾಂಗ್ರೆಸ್ ಜೊತೆ ಹೋಗಿದ್ದರು, ಇವರಿಗೆ ಪಕ್ಷದಲ್ಲಿ ಅಭ್ಯರ್ಥಿಗಳ ಕೊರತೆ ಇತ್ತು. ಎರಡನೇದಾಗಿ ಇವರು ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, SC ST ಒಂದು ಅಲಯನ್ಸ್ ಮಾಡಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದರು. ಅರಸರು ಚುನಾವಣೆಗೆ ಹೋದಾಗ ಯಾರೂ ಅವರ ಪಕ್ಷ ಈ ಪ್ರಮಾಣದಲ್ಲಿ ಗೆಲ್ಲುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆಗಿನ ಕಾಲದ ಖ್ಯಾತ ಪತ್ರಕರ್ತರಾಗಿದ್ದ ವಡ್ಡರ್ ಸರ್ ರಘುರಾಮ್ ಶೆಟ್ಟಿ ಅವರು ಬರೀತಾರೆ, ಅರಸರು ತಮ್ಮ ಅಭ್ಯರ್ಥಿಗಳ ಲಿಸ್ಟನ್ನು ಅನೌನ್ಸ್ ಮಾಡಲಿಕ್ಕೆ ಬೆಂಗಳೂರಿನಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದರು. ಆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅವರು ಅಭ್ಯರ್ಥಿಗಳ ಹೆಸರನ್ನು ಓದ್ತಾ ಹೋದರು. ಯಾವ ಅಭ್ಯರ್ಥಿಗಳು ಯಾರಿಗೂ ಗೊತ್ತಿರಲಿಲ್ಲ. ಅವರು ಹೆಸರು ಹೇಳಿದ್ದು ಮಲ್ಲಿಕಾರ್ಜುನ್ ಖರ್ಗೆ, M ವೀರಪ್ಪ ಮೊಯ್ಲಿ, N ಧರಮ್ ಸಿಂಗ್ ಅಂತೆಲ್ಲ ಹೇಳಿದ್ರು. ಇವರು ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಇವರೆಲ್ಲ ಹೊಸಬ್ರು, ಇವರೆಲ್ಲ 30 ವರ್ಷಕ್ಕಿಂತ ಹಿಂದಿದ್ದವರು, ಅತ್ಯಂತ ಯುವಕರಾಗಿದ್ದವರು. ಆಮೇಲೆ ಅಲ್ಲಿದ್ದ ಪತ್ರಕರ್ತರು ನಗಾಡಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ, ಇವ್ರನ್ನೆಲ್ಲ ನಿಲ್ಸ್ಕೊಂಡು ಯಾವ ಚುನಾವಣೆ ಗೆಲ್ತೀರಿ ಅಂತ. ಅರಸರಿಗೆ ಸಿಟ್ಟು ಬಂದು ಪತ್ರಿಕಾಗೋಷ್ಠಿಯನ್ನು ರದ್ದು ಮಾಡಿ ಲಿಸ್ಟನ್ನು ಹಾಗೆ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಹೊರಟೋದ್ರು. ಚುನಾವಣೆ ರಿಸಲ್ಟ್ ಬಂದಾಗ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಅಂತ. ಅರಸರು ಸರಿಯಾಗಿದ್ದರು. ಚುನಾವಣೆಯಲ್ಲಿ ಭರ್ಜರಿಯಾಗಿ ಅವ್ರು ಗೆದ್ದು ಬಂದರು. ಅವರಾಗ ಟಿಕೆಟ್ ಕೊಟ್ಟು ಗೆಲ್ಲಿಸಿದ M ವೀರಪ್ಪ ಮೊಯ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿ ಆದರು, ಕೇಂದ್ರ ಸಚಿವರಾದರು. ಧರಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆದರು, ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾದರು. ಆ ಥರದಲ್ಲಿ ಅರಸರು ಭಾಳಷ್ಟು ಜನರನ್ನು ಬೆಳೆಸಿದ್ರು. ಆ ಚುನಾವಣೆಯಲ್ಲಿ ಅರಸು ಯುಗ ಸ್ಟಾರ್ಟ್ ಆಯಿತು ಕರ್ನಾಟಕದಲ್ಲಿ. ಹಾಗೂ ಇಂದಿರಾ ಗಾಂಧಿ ಅವರು ಅತ್ಯಂತ ಪ್ರಬಲರಾದ ಕಾಲ ಅದು. ಆಮೇಲೆ ಅವರು ತುರ್ತು ಪರಿಸ್ಥಿತಿಯನ್ನು 75ರಲ್ಲಿ ಏರಿ ಹೆಸರನ್ನು ಹಾಳು ಮಾಡಿಕೊಂಡ್ರು. ಆಮೇಲೆ ಅವರು ಚುನಾವಣೆಯಲ್ಲಿ 77ರಲ್ಲಿ ಸೋತರು, ಅದು ಬೇರೆ ವಿಷಯ. ಆದರೆ ರಾಜ್ಯ ರಾಜಕೀಯದ ಮಟ್ಟಿಗೆ ಭಾಳ ದೊಡ್ಡ ಪ್ಯಾರಾಡೈಮ್ ಶಿಫ್ಟ್ ಆಗಿದ್ದು 72ರ ಚುನಾವಣೆ. ಆನಂತರ 72ರಿಂದ 78 ತನಕ 8 ವರ್ಷ ಅರಸು ಅವರು ಸತತವಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಅವರು ಭೂ ಸುಧಾರಣೆಯನ್ನು ಜಾರಿಗೆ ತಂದರು. ಹಾಗೂ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ ರಾಜಕೀಯ ಅಧಿಕಾರವನ್ನು ನೀಡಿದ ವ್ಯಕ್ತಿ ಅಂತ ಅರಸರಿಗೆ ಭಾರಿ ದೊಡ್ಡ ಖ್ಯಾತಿ ಬಂತು. ಅದೇ ಸಂದರ್ಭದಲ್ಲಿ ಅವರು LG ಹಾವನೂರು ಅವರ ನೇತೃತ್ವದಲ್ಲಿ ಒಂದು ಹಿಂದುಳಿದ ವರ್ಗಗಳನ್ನು ಅಧ್ಯಯನ ಮಾಡಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು. ಅದು ಇವತ್ತಿನ ತನಕ ಹಿಂದುಳಿದ ವರ್ಗಗಳ ಬಗ್ಗೆ ಇಡೀ ದೇಶದಲ್ಲಿ ಅಧ್ಯಯನ ಮಾಡಿದ ಅತ್ಯುತ್ತಮ ಸಮಿತಿ ಅಂತ ಹೆಸರಾಗಿದೆ. ಆದ್ದರಿಂದ ಹಿಂದುಳಿದ ವರ್ಗಗಳಿಗೆ ರಾಜಕೀಯ ಅಧಿಕಾರ ಬರೋದಕ್ಕೆ ಕಾರಣ ಆಯಿತು. ಹಾಗೂ ಕರ್ನಾಟಕ ರಾಜಕೀಯದಲ್ಲಿ ಮೇಲ್ಜಾತಿಗಳ ವಿರುದ್ಧ ಹಿಂದುಳಿದ ವರ್ಗದವರು ಹೋರಾಟ ಮಾಡಿ ಗೆದ್ದ ಮೊದಲ ಚುನಾವಣೆ ಅದು. ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವ ವೆದರ್ ರಿಪೋರ್ಟ್ ಅನ್ನು ನೋಡೋಣ.